ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ತೀವ್ರ ಆಕ್ರೋಶ ಹುಟ್ಟುಹಾಕಿರೋ ದಿಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ. ಒಂದ್ ಕಡೆ ಸೇನೆ ಗಡಿಯುದ್ದಕ್ಕೂ ಆಪರೇಷನ್ ಮೋಡ್ ನಲ್ಲಿ ಸಕಲ ತಯಾರಿ ನಡೆಸ್ತಾ ಇದ್ರೆ, ಇತ್ತ ಅಮಿತ್ ಶಾ ದೊಡ್ಡ ಆದೇಶ ಕೊಟ್ಟಿದ್ದಾರೆ. ದಾಳಿಗೆ ಕಾರಣರಾದ ಪ್ರತಿಯೊಬ್ಬರನ್ನ ಹುಡುಕಿ ಹೊಡೆದು ಹಾಕಿ ಅವ್ರನ್ನ ಬೇಟೆಯಾಡಿ ಅಂತ ಹೇಳಿದ್ದಾರೆ. ಎಸ್, ಇದೇ ಭಾಷೆಗಳನ್ನ ಬಳಸಿದ್ದಾರೆ. ಸೆಕ್ಯೂರಿಟಿ ಏಜೆನ್ಸಿಗಳೊಂದಿಗೆ ಹೈ ಲೆವೆಲ್ ಮೀಟಿಂಗ್ ಮಾಡಿ ಈ ಆದೇಶ ಹೊರಡಿಸಿದ್ದಾರೆ. ದಿಲ್ಲಿಯ ಕಾರು ಸ್ಫೋಟದ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೀನಿ. ಈ ಘಟನೆಯ ಹಿಂದಿನ ಪ್ರತಿಯೊಬ್ಬ ಅಪರಾಧಿಯನ್ನ ಕೂಡ ಬೇಟೆಯಾಡೋಕೆ ಸೂಚನೆ ಕೊಡಲಾಗಿದೆ. ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಏಜೆನ್ಸಿಗಳ ಸಂಪೂರ್ಣ ಆಕ್ರೋಶವನ್ನ ಎದುರಿಸಬೇಕಾಗತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಂಗಳವಾರ ಎರಡೆರಡು ಬಾರಿ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ಮಾಡಿದ್ದಾರೆ. ಅಲ್ಲಿಂದ ಮಾಹಿತಿ ತರಿಸಿಕೊಂಡಿದ್ದಾರೆ. ಬುಧವಾರ ಪಿಎಂ ನರೇಂದ್ರ ಮೋದಿ ಭೂತಾನ್ನಿಂದ ವಾಪಸ್ ಬಂದ ಕೂಡಲೇ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯನ್ನ ಅಲ್ಲಿ ಕನ್ವೀನ್ ಮಾಡಲಾಗುತ್ತೆ, ಮೀಟಿಂಗ್ ನಡೆಸ್ತಾರೆ ಅವರು. ಅದರಲ್ಲಿ ಈ ಎಲ್ಲ ಅಂಶಗಳನ್ನ ಮುಂದಿಡಲಾಗುತ್ತೆ. ಏನೋ ಈ ಸ್ಫೋಟದ ಕುರಿತು ದಿಲ್ಲಿ ಪೊಲೀಸರು ಪ್ರಾಥಮಿಕ ವರದಿ ತಯಾರಿಸಿ ಕೇಂದ್ರ ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ. ಇದರಲ್ಲಿ I-20 ಕಾರು ಸ್ಫೋಟ ಆಗೋಕ್ಕೂ ಮುನ್ನ ಏನೇನು ಘಟನೆಗಳು ಆಯಿತು ಅನ್ನೋದನ್ನ ವಿವರಿಸಲಾಗಿದೆ. ಈ ಪ್ರಕರಣದ ತನಿಖೆ ನಡೆಸೋಕೆ ದಿಲ್ಲಿ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಹೇಗೆ ಜಂಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಹೈಲೈಟ್ ಮಾಡಲಾಗಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಫುಲ್ ಗ್ರ್ಯಾಂಡ್ ಗಾಬರಿ ಆಗ್ಬಿಟ್ಟಿದೆ. ಈಗ ಎಲ್ಲಾ ಕಡೆ ಹೈ ಅಲರ್ಟ್ ಜಾರಿ ಮಾಡಿ ನೋ ಟೈಮ್ ಎಲ್ಲ ಹೊರಡಿಸಿ ಎಲ್ಲಾ ಜೆಟ್ಗಳನ್ನೆಲ್ಲ ರೆಡಿ ಆಗಿಟ್ಕೊಳ್ಳಿ, ಎಲ್ಲಾ ಕಡೆ ಹೈ ಅಲರ್ಟ್ ಅಂತೇಳಿ ತುತ್ತೂರಿಗೆ ಊದ್ಕೊಂಡು ಓಡಾಡ್ತಿದ್ದಾರೆ ಪಾಕಿಸ್ತಾನದವರು. ಯಾವಾಗ ಬೇಕಾದರೂ ಭಾರತ ಉಗ್ರರನ್ನ ಗುರಿಯಾಗಿಸಿ ದಾಳಿ ಮಾಡಬಹುದು. ವಿಶೇಷವಾಗಿ ಈ ಸಲ ಫಸ್ಟ್ಗೆ ನೆಲೆಗಳಾಯಿತು, ಟ್ರೈನಿಂಗ್ ಕ್ಯಾಂಪ್ಗಳಾಯಿತು, ಆಮೇಲೆ ಉಗ್ರ ಹೆಡ್ ಕ್ವಾರ್ಟರ್ಗಳಾಯಿತು ಆಪರೇಷನ್ ಸಿಂಧೂರ್ನಲ್ಲಿ. ಈಗ ಉಗ್ರ ತಲೆಗಳು ಹಫೀಜ್ ಸಯೀದ್, ಮಸೂದ್ ಅಜರ್ ಇವ್ರನ್ನೇ ಟಾರ್ಗೆಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇರೋ ಹೊತ್ತಲ್ಲಿ ಪಾಕ್ ನಾವು ಯುದ್ಧದ ಸ್ಥಿತಿಯಲ್ಲಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದೆ. ಇದಕ್ಕೆ ಭಾರತ ಅಲ್ಲ ಅಫ್ಘಾನಿಸ್ತಾನ ಕಾರಣ ಅನ್ನೋ ಹೇಳಿಕೆಯನ್ನ ಕೊಟ್ಟಿದೆ. ಯಾಕಂದ್ರೆ ಪಕ್ಕದ ಪಾಕ್ನಲ್ಲೂ ಕೂಡ ದೊಡ್ಡ ದಾಳಿಯಾಗಿದೆ. ರಾಜಧಾನಿ ಇಸ್ಲಾಮಾಬಾದ್ನ ಕೋರ್ಟ್ ಬಳಿ ಅಲ್ಲೂ ಕೂಡ ನಮ್ಮ ದಾಳಿಯಾಗಿ ಮರುದಿನವೇ ದೊಡ್ಡ ಸ್ಫೋಟ ಆಗಿದೆ. ಅಲ್ಲೂ ಕೂಡ ಕಾರಲ್ಲೇ ಸ್ಫೋಟ ಆಗಿದೆ. ಅಲ್ಲಿ 12 ಜನರ ಪ್ರಾಣ ಹೋಗಿದೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇಸ್ಲಾಮಾಬಾದ್ನ ಜಿಲ್ಲಾ ಕೋರ್ಟ್ ಪ್ರವೇಶ ದ್ವಾರದ ಬಳಿ ಮಧ್ಯಾಹ್ನ 12:30ಕ್ಕೆ ಘಟನೆಯಾಗಿದೆ. ಈ ಸ್ಫೋಟ ಎಷ್ಟು ತೀವ್ರ ಆಗಿತ್ತು ಅಂದ್ರೆ ಅದರ ಸೌಂಡ್ 6 ಕಿಲೋಮೀಟರ್ ವರೆಗೂ ಕೇಳಿಸಿದೆ ಅಂತ ಅಲ್ಲಿನ ಮೀಡಿಯಾಗಳೇ ರಿಪೋರ್ಟ್ ಮಾಡ್ಕೊಂಡಿವೆ. ಕಾರ್ ಸ್ಫೋಟಗೊಳ್ಳುತ್ತಿದ್ದಂತೆ ಪಕ್ಕದ ಪಾರ್ಕಿಂಗ್ ಲಾಟ್ ನಲ್ಲಿ ನಿಂತಿದ್ದ ವಾಹನಗಳಿಗೂ ಬೆಂಕಿ ಹರಡಿ ಕೆಲ ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. ಘಟನೆಯಿಂದ ಕೋರ್ಟ್ ಅಲ್ಲಿದ್ದ ವಕೀಲರು, ಜಡ್ಜ್ಗಳೆಲ್ಲ ದಂಗಾದ್ರು. ಏನೋ ಈ ಕುರಿತಾದ ವಿಡಿಯೋಸ್ ಕೂಡ ವೈರಲ್ ಆದವು. ಇದರಲ್ಲಿ ಒಂದು ಕಾರಿನಿಂದ ಇನ್ನೊಂದು ಕಾರಿಗೆ ಬೆಂಕಿ ಹರಡುತ್ತಿರೋದು, ಸುಟ್ಟು ಹೋಗ್ತಿರೋದೆಲ್ಲ ಕಂಡು ಬಂದಿದೆ. ಆದ್ರೆ ಈ ದಾಳಿಗೆ ಪಾಕ್ನ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಅಫ್ಘಾನಿಸ್ತಾನ ಕಾರಣ, ಅವರೇ ಮಾಡಿಸಿರೋದು ಅನ್ನೋ ಆರೋಪವನ್ನ ತಾಲಿಬಾನಿಗಳ ಮೇಲೆ ಮಾಡಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಈಗ ಯುದ್ಧದ ಸ್ಥಿತಿಯಲ್ಲಿದೆ ಅನ್ನೋ ಘೋಷಣೆಯನ್ನ ಮಾಡಿದ್ದಾರೆ. ನಾವು ಬರೀ ಅಫ್ಘಾನಿಸ್ತಾನ ಗಡಿ ಮತ್ತು ಬಲೂಚಿಸ್ತಾನಲ್ಲಿ ಮಾತ್ರ ಸಮಸ್ಯೆ ಇದೆ ಅಂತ ಅನ್ಕೋಬಾರದು. ಎಲ್ಲಾ ಕಡೆ ಇದೆ. ನಮ್ಮ ಸೈನಿಕರು ಎಲ್ಲಾ ಕಡೆ ತಮ್ಮ ಪ್ರಾಣ ಪಣಕ್ಕಿಟ್ಟು ದೇಶದ ಜನರನ್ನ ಕಾಪಾಡೋ ಕೆಲಸ ಮಾಡ್ತಿದ್ದಾರೆ. ನಾವು ಪಂಜಾಬ್ ಎಲ್ಲಾ ಕಡೆಯಿಂದಲೂ ದಾಳಿಗೆ ತುತ್ತಾಗ್ತಾ ಇದ್ದೀವಿ. ಇದು ಎಚ್ಚರಿಕೆಯ ಕರೆಗಂಟೆ. ನಾವು ಯುದ್ಧದ ಸ್ಥಿತಿಯಲ್ಲಿದ್ದೀವಿ ಅಂತ ಪಾಕ್ ರಕ್ಷಣಾ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಆ ಕಡೆ ತಾಲಿಬಾನಿಗಳದ್ದು ಹೆದರಿಕೆ, ಈಗ ಭಾರತ ಏನ್ ಮಾಡಿಬಿಡುತ್ತೆ ಅನ್ನೋ ಹೆದರಿಕೆ. ಎಲ್ಲಾ ದಿಕ್ಕುಗಳಿಂದಲೂ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ ಈಗ ಪಾಕಿಗಳು. ಆದ್ರೆ ಶಹಬಾಜ್ ಶರೀಫ್ ಮಾತ್ರ ಈ ದಾಳಿಗೆ ಭಾರತ ಕಾರಣ ಅಂತ ಹೇಳಿ ಬೊಟ್ಟು ಮಾಡ್ತಾ ಇದ್ದಾರೆ. ಭಾರತ ಪ್ರಾಯೋಜಿತ ಉಗ್ರರಿಂದ ಈ ದಾಳಿಗಳು ನಡೆದಿವೆ. ಪಾಕಿಸ್ತಾನವನ್ನು ಅಸ್ಥಿರಗೊಳಿಸೋಕೆ ಭಾರತ ಮಾಡ್ತಿರೋ ಉಗ್ರ ಕೃತ್ಯ ಇದು. ಭಾರತ ಬೆಂಬಲಿತ ಉಗ್ರರೇ ಇಸ್ಲಾಮಾಬಾದ್ನಲ್ಲಿ ದಾಳಿ ಮಾಡಿರೋದು. ಅತ್ತ ಅಫ್ಘಾನ್ನಲ್ಲಿ ಆಪರೇಟ್ ಆಗೋ ಇದೇ ಜಾಲ ವಾನಾದಲ್ಲಿರೋ ನಮ್ಮ ಅಮಾಯಕ ಮಕ್ಕಳ ಮೇಲೆ ದಾಳಿ ಮಾಡಿದೆ. ಭಾರತ ಆಶ್ರಯದಲ್ಲಿ ಅಫ್ಘಾನ್ ನೆಲದಿಂದ ನಡೆದ ಈ ದಾಳಿಗೆ ಜಸ್ಟ್ ಖಂಡನೆ ಮಾಡಿದ್ರೆ ಸಾಕಾಗಲ್ಲ ಅಂತ ಶಹಬಾಜ್ ಶರೀಫ್ ಭಾರತವನ್ನ ದೂಷಿಸಿದ್ದಾರೆ. ಅವ್ರದೇ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಇದು ಅಫ್ಘಾನಿಸ್ತಾನ ಮಾಡಿದ್ದು ಅಂತ ಹೇಳ್ತಾ ಇದ್ರೆ, ಇವರು ಮಾತ್ರ ಭಾರತದ ಮೇಲೆ ಗೂಬೆ ಕೂರಿಸಿದ್ದಾರೆ. ಇನ್ನೊಂದ್ ಕಡೆ ಸ್ಫೋಟದ ತನಿಖೆಯನ್ನ NIA ಶುರು ಮಾಡಿದೆ. ಈಗ ಈ ಫರೀದಾಬಾದ್ ಉಗ್ರ ಜಾಲದ ಡಾಕ್ಟರ್ ಶಾಹೀನ್ ಶಾಹಿದ್ ಅನ್ನೋ ಉಗ್ರ ಮಹಿಳೆಯ ಬಗ್ಗೆ, ಈ ಲೇಡಿ ಡಾಕ್ಟರ್ ಉಗ್ರಿ ಬಗ್ಗೆ ದೊಡ್ಡ ಮಾಹಿತಿ ಬರ್ತಾ ಇದೆ. ಈಕೆ ಪಾಕಿಸ್ತಾನದ ಜೈಷ್ ಸಂಘಟನೆಯೊಂದಿಗೆ ನೇರ ಲಿಂಕ್ ಹೊಂದಿದ್ಲು. ಭಾರತದಲ್ಲಿ ಜೈಷ್ ಉಗ್ರ ಸಂಘಟನೆಯ ಜಮಾತುಲ್ ಮೊಮಿನತ್ ಅನ್ನೋ ಮಹಿಳಾ ವಿಂಗ್ ಸ್ಥಾಪನೆ ಮಾಡೋ ಜವಾಬ್ದಾರಿಯನ್ನ ಜೈಷ್ ಉಗ್ರರು ಈ ಮಹಿಳಾ ಡಾಕ್ಟರ್ಗೆ ಕೊಟ್ಟಿದ್ರು. ಭಾರತದಲ್ಲಿ ಜೈಷ್ನ ಮಹಿಳಾ ವಿಂಗ್ ಸ್ಥಾಪಿಸಿ ಅದಕ್ಕೆ ರಿಕ್ರೂಟ್ಮೆಂಟ್ ಮಾಡೋದೆಲ್ಲ ಈ ಉಗ್ರೆಯ ಕೆಲಸ ಆಗಿದೆ ಅಂತ ದಿಲ್ಲಿ ಪೊಲೀಸ್ ಮೂಲಗಳು ಹೇಳಿದೆ. ಅಲ್ಲದೆ ಈಕೆ ಪಾಕಿಸ್ತಾನದ ಜೈಷ್ ಮತ್ತು ಅನ್ಸರ್ ಗಾಜ್ವತ್ ಸೇರಿ ಅನೇಕ ಉಗ್ರ ಸಂಘಟನೆಗಳೊಂದಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಸಾಧಿಸಿದ್ಲು. ಅಷ್ಟೇ ಅಲ್ಲ, ಭಾರತದಾದ್ಯಂತ ಉಗ್ರ ಚಟುವಟಿಕೆ ನಡೆಸೋಕೆ ಪ್ಲಾನ್ ಮಾಡಿದ್ಲು. ಈ ಡಾಕ್ಟರ್ ಜೈಷ್ ಉಗ್ರ ಸಂಘಟನೆಯ ಭಾರತದ ಮಹಿಳಾ ವಿಂಗ್ನ ಮುಖ್ಯಸ್ಥೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಈಕೆಗೆ ಬೆಂಡೆತ್ತಿ ಎಲ್ಲ ಮಾಹಿತಿಯನ್ನ ಕಕ್ಕಿಸ್ತಾ ಇದ್ದಾರೆ.
ಇನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಉಗ್ರಗಾಮಿಯನ್ನ ಬಂಧಿಸಲಾಗಿದೆ. ಈತನನ್ನ ಸಾಜದ್ ಅಹಮದ್ ಮಾಲಾ ಅಂತ ಗುರುತಿಸಲಾಗಿದೆ. ಈತ ದಿಲ್ಲಿ ಸ್ಫೋಟದ ಉಗ್ರ ಉಮರ್ ಮಹಮ್ಮದ್ನ ಫ್ರೆಂಡ್. ಹೀಗಾಗಿ ಪೊಲೀಸರು ಈತನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸಿಕ್ಕಿಬಿದ್ದ ಹೆಚ್ಚಿನ ಉಗ್ರ ಡಾಕ್ಟರ್ಗಳು ಇದೇ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಈ ಉಗ್ರರಿಗೆ ಹಣ ಸಹಾಯ ಮಾಡೋಕೆ, ರಿಕ್ರೂಟ್ಮೆಂಟ್ ಮಾಡಿಸಿಕೊಳ್ಳೋಕೆ ಈ ಯೂನಿವರ್ಸಿಟಿಯನ್ನ ಯೂಸ್ ಮಾಡ್ತಾ ಇದ್ರ ಅಂತ ತನಿಖೆ ನಡೆಸಲಾಗ್ತಾ ಇದೆ. ಹಾಗೆ ಇದೇ ಫರೀದಾಬಾದ್ನಲ್ಲೀಗ ಮತ್ತೆ 50ರಿಂದ 60 kg ತೂಕದಷ್ಟು ಸ್ಫೋಟಕ ತಯಾರಿಸುವ ಮೆಟೀರಿಯಲ್ ಸಿಕ್ಕಿದೆ. ಈ ನಡುವೆ ಏಕ್ಯು ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರುವ ಆರೋಪದ ಮೇಲೆ ಉತ್ತರ ಪ್ರದೇಶದ ಸಹರಾನ್ಪುರ್ನಲ್ಲಿ ಬಿಲಾಲ್ ಖಾನ್ ಅನ್ನೋನನ್ನ ಅರೆಸ್ಟ್ ಮಾಡಲಾಗಿದೆ. ಈತನ ಮೊಬೈಲ್ನಲ್ಲಿ ಪಾಕ್ ಹ್ಯಾಂಡ್ಲರ್ಸ್ಗಳ ಫೋನ್ ನಂಬರ್ ಇರೋದು ಪತ್ತೆಯಾಗಿದೆ. 4,000ಕ್ಕೂ ಅಧಿಕ ಪಾಕಿಸ್ತಾನಿ ಫೋನ್ ನಂಬರ್ಸ್ ಈತನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿವೆ. ಇತ್ತ ಗುಜರಾತ್ ಬಂದ್ರೆ ಕೆಮಿಕಲ್ ವೆಪನ್ ತಯಾರಿಸ್ತಾ ಇದ್ದ ಆರೋಪದ ಮೇಲೆ ಅಹಮದ್ ಮೊಹಿಯುದ್ದೀನ್ ಸೈಯದ್, ಆಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸಲೀಂ ರನ್ನ ಗುಜರಾತ್ ATS ಬಂಧಿಸಿದೆ. ಈ ನಡುವೆ ಭಾರತದಿಂದ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಭಾರತದ ಮಣ್ಣಲ್ಲಿ ಯಾವುದೇ ಉಗ್ರ ದಾಳಿ ಆದರೂ ಕೂಡ ಅದನ್ನ ಯುದ್ಧದ ಕ್ರಮ ಅಂತ ಪರಿಗಣಿಸಲಾಗುತ್ತೆ. ಆಪರೇಷನ್ ಸಿಂಧೂರ್ ಈಗ ಆನ್ ಆಗಿದೆ ಅಂತ ಭದ್ರತಾ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ತನಿಖೆ ವೇಳೆ ಉಗ್ರ ಉಮರ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹಿಂದೆ 2023ರಲ್ಲಿ ಈತನನ್ನ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಮೆಡಿಕಲ್ ಕಾಲೇಜಿನಿಂದ ಹೊರಗೆ ಹಾಕಲಾಗಿತ್ತು. ಮೆಡಿಕಲ್ ನೆಗ್ಲಿಜೆನ್ಸಿಯಿಂದ ಹೊರಗೆ ಹಾಕಲಾಗಿತ್ತು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ವೀಕ್ಷಕರಲ್ಲಿ ಚಿಕ್ಕ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗಬಹುದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಲೈಫ್ಗೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಗೆ ನೀವು ಕೂಡ ಜಾಯಿನ್ ಆಗಬಹುದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ದೇಶಾದ್ಯಂತ ಹೈ ಅಲರ್ಟ್ ಹಾಗೆ ಮುಂದುವರೆದಿದೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ಸ್, ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರಿಗೆ ಬೇಗ ಬರುವಂತೆ ಸಲಹೆ ಕೊಡಲಾಗಿದೆ. ಸೆಕ್ಯೂರಿಟಿ ಚೆಕ್ಸ್ ಈಗ ಜಾಸ್ತಿ ಆಗಿರೋದ್ರಿಂದ ಫ್ಲೈಟ್ ಹೋಗ್ಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ನೀವು ಗಂಟೆಗಳಿಗಿಂತ ಮುಂಚೆ ಬಂದು ಇಲ್ಲಿ ಪಾಸ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಜಮ್ಮುನಲ್ಲಿರುವ ಪ್ರಸಿದ್ಧ ವೈಷ್ಣೋ ದೇವಿ ದೇವಸ್ಥಾನಕ್ಕೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸೋಮವಾರ ರಾತ್ರಿ ಸ್ಥಳಕ್ಕೆ ಆಗಮಿಸಿದ ಉನ್ನತಾಧಿಕಾರಿಗಳು ಭದ್ರತೆಯನ್ನ ಪರಿಶೀಲಿಸಿದ್ದಾರೆ. ಏನೋ ಸ್ಥಳಕ್ಕೆ ಖುದ್ದಾಗಿ ಜಮ್ಮು ಕಥುವಾ DIG ಶಿವಕುಮಾರ್ ಶರ್ಮಾ ಹೋಗಿ ತಪಾಸಣೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಜಮ್ಮು ನಗರ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಹಳಿಗಳನ್ನ ಮಾನಿಟರ್ ಮಾಡ್ತಾ ಇದೀವಿ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇತ್ತ ವಾಣಿಜ್ಯ ನಗರಿ ಮುಂಬೈನಲ್ಲೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಮುಂಬೈನ ಪ್ರಮುಖ ರೈಲ್ವೆ ನಿಲ್ದಾಣಗಳಾದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್, ಲೋಕಮಾನ್ಯ ತಿಲಕ್ ಟರ್ಮಿನಸ್, ದಾದರ್, ಥಾಣೆ ಮತ್ತು ಕಲ್ಯಾಣ್ ಸೇರಿದ ಹಾಗೆ ಅನೇಕ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಚ್ಚರಿಕೆ ಜಾಸ್ತಿ ಮಾಡಲಾಗಿದೆ. ರೈಲ್ವೆ ಪೊಲೀಸರು ಗಸ್ತು ತಿರುಗೋದಲ್ಲದೆ ಪ್ರಯಾಣಿಕರಲ್ಲಿ ಅನುಮಾನಾಸ್ಪದ ವಸ್ತುಗಳನ್ನು ಮುಟ್ಟದಂತೆ ಎಚ್ಚರಿಕೆಯಿಂದ ಪ್ರಯಾಣಿಸುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಶ್ವಾನದಳ, ಬಾಂಬ್ ಪತ್ತೆ ಹಚ್ಚುವ ತಂಡಗಳನ್ನ ಕೂಡ ರೈಲ್ವೆ ಸ್ಟೇಷನ್ಗಳಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹೈ ಅಲರ್ಟ್ ಘೋಷಿಸಿದ್ದಾರೆ. ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕಟ್ಟೆಚ್ಚರ ಸಾರಲಾಗಿದೆ. ಮಾಲ್ಗಳು, ಲಾಡ್ಜ್ಗಳು, ಹೋಟೆಲ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಸೇರಿ ಎಲ್ಲಾ ಕಡೆ ಪೊಲೀಸರು ತಪಾಸಣೆ ಶುರು ಮಾಡಿದ್ದಾರೆ. ಪ್ರಮುಖ ಸ್ಥಳಗಳು, ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸರು ಮತ್ತು ಸ್ಫೋಟಕ ನಿಷ್ಕ್ರಿಯ ದಳದವರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ದಿಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಭಾರತಕ್ಕೆ ಬೆಂಬಲ ಘೋಷಿಸಿದೆ. ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡನ್ ಸಾರ್ ಮೃತಪಟ್ಟವರ ಫ್ಯಾಮಿಲಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಇಸ್ರೇಲ್ ಭಾರತದೊಂದಿಗೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಕ್ಕದ ಚೀನಾ ಇತ್ತೀಚೆಗೆ ಸಂಬಂಧ ಸುಧಾರಿಸೋಣ ಬನ್ನಿ, ನಾವು ಒಳ್ಳೆ ರೀತಿಯಲ್ಲಿ ಇರೋಣ ಅಂತ ಕರೀತಾ ಇದ್ದ ಚೀನಾ ಕೂಡ ದಿಲ್ಲಿ ಸ್ಫೋಟಕ್ಕೆ ಪ್ರತಿಕ್ರಿಯೆ ಕೊಟ್ಟು ಸಂತಾಪ ಸೂಚಿಸಿದೆ. ಘಟನೆ ಬಗ್ಗೆ ಕೇಳಿ ಶಾಕ್ ಆಯಿತು, ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತೀವಿ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತದ ನೇವಿ ವಿಡಿಯೋ ಬಿಡುಗಡೆ ಮಾಡಿದೆ. ಮೊನ್ನೆ ನಡೆಸಿದ ತ್ರಿಶೂಲ್ ಅಭ್ಯಾಸದ ವಿಡಿಯೋ ಹಂಚಿಕೊಂಡಿದೆ. ಆ ಮೂಲಕ ಯಾವುದೇ ಆಪರೇಷನ್ಗೂ ನಾವು ರೆಡಿ ಅನ್ನೋ ಸೂಚನೆಯನ್ನ ರವಾನೆ ಮಾಡಿದೆ. ಇನ್ನು ಕೆಂಪುಕೋಟೆ ಬಳಿ ನಡೆದ ದಾಳಿ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಮಿತ್ ಶಾ ಸ್ವತಂತ್ರ ಭಾರತದ ಅತ್ಯಂತ ದುರ್ಬಲ ಹಾಗೂ ಅಸಮರ್ಥ ಗೃಹ ಮಂತ್ರಿ ಅಂತ ಜೂನಿಯರ್ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಪುಲ್ವಾಮಾ ಆಯಿತು, ಮಣಿಪುರ ಆಯಿತು, ಪಹಲ್ಗಾಮ್ ಆಯಿತು, ಈಗ ದಿಲ್ಲಿ, ಸಾಕಷ್ಟು ಕಡೆ ದಾಳಿಯಾಗಿದೆ. ಚುನಾವಣಾ ಭಾಷಣದಲ್ಲಿ ಬಾಂಗ್ಲಾದೇಶದವರು ಒಳಗೆ ಬರ್ತಾರೆ ಅಂತ ಹೇಳ್ತಾರೆ. ಆದ್ರೀಗ ಆಡಳಿತ ನಡೆಸ್ತಾ ಇರೋರು ಯಾರು, ಇದಕ್ಕೆಲ್ಲ ಯಾರು ಜವಾಬ್ದಾರಿ ರೀ ಅನ್ನೋ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ದಿಲ್ಲಿ ಸ್ಫೋಟದಲ್ಲಿ ಭದ್ರತಾ ವೈಫಲ್ಯದ ಹೊಣೆ ಹೊತ್ತು PM ನರೇಂದ್ರ ಮೋದಿ ಜವಾಬ್ದಾರಿಯನ್ನು ಹೊರಬೇಕು
ಅಂತ ಮಧು ಬಂಗಾರಪ್ಪ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ. ಇನ್ನು ಭೂತಾನ್ನಲ್ಲಿರೋ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೂತಾನ್ ಪ್ರಧಾನಿ ಶೆರಿಂಗ್ ತೋಗ್ಬೆ ಸ್ವಾಗತಿಸಿದ್ರು. 2 ದಿನಗಳ ಅಫಿಷಿಯಲ್ ವಿಸಿಟ್ಗೆ PM ಅಲ್ಲಿಗೆ ಹೋಗಿದಾರಲ್ಲ, ಅಲ್ಲಿ ನಡೆಯೋ ಗ್ಲೋಬಲ್ ಪೀಸ್ ಪ್ರೇಯರ್ ಫೆಸ್ಟಿವಲ್ ಮತ್ತು ದೇಶದ 4ನೇ ದೊರೆ ಜಿಗ್ಮೆ ಸಿಂಗೆ ವಾಂಗ್ಚುಕ್ ಅವರ 70ನೇ ಜನ್ಮ ದಿನಾಚರಣೆಯಲ್ಲಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರೋ ಮೋದಿ, ನನ್ನ ಈ ಭೇಟಿ 2 ರಾಷ್ಟ್ರಗಳ ನಡುವೆ ಇರುವ ಆಳವಾದ ಸ್ನೇಹ ಸಂಬಂಧ ಮತ್ತು ಸಹಕಾರವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಭೂತಾನ್ ಮತ್ತು ಭಾರತ ಪರಸ್ಪರ ನಂಬಿಕೆ ಮತ್ತು ಸದ್ಭಾವನೆಯನ್ನ ಹೊಂದಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇಡೀ ದೇಶದ ಚಿತ್ತವನ್ನ ತನ್ನ ಕಡೆಗೆ ಸೆಳೆದಿರೋ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಹಾಗೂ ಅಂತಿಮ ಹಂತದ ಮತದಾನ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವೋಟಿಂಗ್ ನಡೆದಿದೆ. 20 ಜಿಲ್ಲೆಗಳ 122 ಸ್ಥಾನಗಳಲ್ಲಿ ಸಂಜೆ 5 ಗಂಟೆವರೆಗೆ ಒಟ್ಟು 67.14% ವೋಟಿಂಗ್ ಆಗಿದೆ. ಈ ಪೈಕಿ ಕಿಶನ್ಗಂಜ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 76.26% ವೋಟಿಂಗ್ ಆಗಿದೆ. ನವಾಡಾದಲ್ಲಿ ಅತಿ ಕಡಿಮೆ ಅಂದರೆ 57.11% ಮತದಾನ ಆಗಿದೆ. ಭಾರತ ನೇಪಾಳ ಗಡಿ ಸೇರಿದಂತೆ ಸೀಮಾಂಚಲ, ಮಗಧ, ಶಹಾಬಾದ್, ಕೋಸಿ ಮತ್ತು ಮಿಥಿಲಾಂಚಲ ಪ್ರದೇಶಗಳಲ್ಲಿ 2 ಹಂತದ ಚುನಾವಣೆ ಇತ್ತು. ಮೊದಲ ಹಂತದಲ್ಲಿ 18 ಜಿಲ್ಲೆಗಳ 121 ಕ್ಷೇತ್ರಗಳಿಗೆ ಚುನಾವಣೆ ಆಗಿ ಹೋಗಿದೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಬರ್ತಾ ಇದೆ. ಏನೋ ಸದ್ಯ ದೇಶದ ರಾಜಕೀಯದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿರೋ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ವೋಟಿಂಗ್ ಮುಗಿದಿದೆ. 2ನೇ ಹಂತದ ಕೂಡ ವೋಟಿಂಗ್ ಮುಗಿತು. 2ನೇ ಹಂತದ ವೋಟಿಂಗ್ ಮುಗಿತಾ ಇದ್ದ ಹಾಗೆ ಎಕ್ಸಿಟ್ ಪೋಲ್ಗಳು ಬರೋಕೆ ಶುರುವಾದವು, ಮತದಾನೋತ್ತರ ಸಮೀಕ್ಷೆಗಳು. ಇದರಲ್ಲಿ ಬಹುತೇಕ ಸಮೀಕ್ಷೆಗಳಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟ NDA ಮತ್ತೆ ಅಧಿಕಾರಕ್ಕೆ ಬರೋದು ಫಿಕ್ಸ್ ಅಂತ ಅಂದಾಜು ಮಾಡಿವೆ. ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿರೋ ಬಿಹಾರದಲ್ಲಿ ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ NDAಗೆ 133ರಿಂದ 148 ಸ್ಥಾನ ಅಂತ ಅಂದಾಜು ಮಾಡಿದ್ದಾರೆ. ಮಹಾಗಠಬಂಧನ್ ಕಾಂಗ್ರೆಸ್ RJD ಎಡಪಕ್ಷಗಳ ಕೂಟ 87ರಿಂದ 102 ಸ್ಥಾನ ಬರಬಹುದು ಅಂತ, ಹಾಗೆ ಪಕ್ಷೇತರರು 3ರಿಂದ 6 ಸ್ಥಾನ ಗೆಲ್ಲಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಏನೋ ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ ಸರ್ವೆ ಪ್ರಕಾರ NDAಗೆ 147ರಿಂದ 167 ಸ್ಥಾನ, ಮಹಾಗಠಬಂಧನ್ಗೆ 70ರಿಂದ 90 ಕ್ಷೇತ್ರಗಳಲ್ಲಿ ಗೆಲುವು ಸಿಗಬಹುದು ಅಂತ, ಹಾಗೆ ಪಕ್ಷೇತರರು 2ರಿಂದ 10 ಕಡೆ ಅಂತ. ಅತ್ತ ಪೀಪಲ್ಸ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ NDAಗೆ 133ರಿಂದ 159 ಸೀಟು, ಮಹಾಗಠಬಂಧನ್ಗೆ 75ರಿಂದ 101 ಸ್ಥಾನ, ಪಕ್ಷೇತರರು 2ರಿಂದ 13 ಸೀಟ್ ಗೆಲ್ಲಬಹುದು ಅಂತ. ಇನ್ನು JVC ಪೋಲ್ ಸರ್ವೆ ಪ್ರಕಾರ 135ರಿಂದ 150 ಸೀಟಲ್ಲಿ NDA, 88ರಿಂದ 103 ಸ್ಥಾನಗಳಲ್ಲಿ ಮಹಾಗಠಬಂಧನ್, ಹಾಗೆ 3ರಿಂದ 6 ಕಡೆ ಇತರರು ಅಂತ ಅಂದಾಜು ಮಾಡಿದ್ದಾರೆ. ದೈನಿಕ್ ಭಾಸ್ಕರ್ ನಡೆಸಿದ ಸಮೀಕ್ಷೆ ಕೂಡ NDA ಮತ್ತೆ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇವರ ಪ್ರಕಾರ NDAಗೆ 145ರಿಂದ 160 ಸೀಟ್, ಮಹಾಗಠಬಂಧನ್ಗೆ 73ರಿಂದ 91 ಸೀಟ್, ಪಕ್ಷೇತರರು ಇತರರು 5ರಿಂದ 10 ಕಡೆ ಗೆಲ್ಲಬಹುದು ಅಂತ ಅಂದಾಜು ಮಾಡಲಾಗಿದೆ. ಏನೋ ಪರಪ್ಪನ ಅಗ್ರಹಾರ ಜೈಲಿನ ಬಳಿಕ ಮೈಸೂರು ಸೆಂಟ್ರಲ್ ಜೈಲಿನಲ್ಲೂ ಕೂಡ ಕೈದಿಗಳಿಗೆ ವಿಶೇಷ ಸೌಲಭ್ಯ ಕೊಡಲಾಗ್ತಿದೆ ಅನ್ನೋ ಆರೋಪ ಬಂದಿದೆ. ಮೈಸೂರು ಜೈಲಲ್ಲಿ ಕೈದಿಗಳಿಗೆ ಮದ್ಯ, ಮಾಂಸಾಹಾರ, ನಶಾವಸ್ತು, ಮೊಬೈಲ್ ಎಲ್ಲವನ್ನು ಕೊಡಲಾಗ್ತಿದೆ. ನಿರ್ದಿಷ್ಟ ರೇಟ್ ಫಿಕ್ಸ್ ಮಾಡಿ ಇವುಗಳನ್ನೆಲ್ಲ ಸೇಲ್ ಮಾಡಲಾಗ್ತಾ ಇದೆ. ದಂಧೆ ನಡೀತಾ ಇದೆ. ಪ್ರತಿ ವಸ್ತು ಕೊಡೋಕು ಇಷ್ಟಿಷ್ಟು ಅಂತ ಪ್ರೈಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕನಿಷ್ಠ ವಸ್ತುವಿನ ಬೆಲೆಯೇ 150 ರೂಪಾಯಿ ಇದೆ. ಹೀಗಾಗಿ ಹೆಚ್ಚು ಹಣ ಕೊಟ್ಟಷ್ಟು ಕೈದಿಗಳಿಗೆ ಎಲ್ಲಾ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ಕ್ಯಾಂಟೀನ್ ಆಪರೇಟರ್ಸ್ ಮತ್ತು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಕೆಲ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಇವತ್ತು ಬೆಳ್ಳಂಬೆಳಿಗ್ಗೆ ದಿಲ್ಲಿ ಸ್ಫೋಟದಲ್ಲಿ ಉಗ್ರ ದಾಳಿ ಅನ್ನೋ ಕನ್ಫರ್ಮೇಷನ್ ಬರ್ತಾ ಇದ್ದ ಹಾಗೆ ಕೆಲವೊಂದು ಟಿವಿ ಚಾನೆಲ್ಗಳಿಗೆ ಇದ್ದಕ್ಕಿದ್ದಂತೆ ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಅವರನ್ನ ಅವರು ಇಲ್ಲ ತೀರ್ಕೊಂಡ್ಬಿಟ್ರು ಅಂತ ಹೇಳಿ ಸುದ್ದಿ ಹಾಕೊಂಡು ಅದನ್ನೇ ಶುರು ಮಾಡಿದ್ರು. ಅರ್ಧ ಗಂಟೆ ಅದನ್ನೇ ತಗೊಂಡ್ರು. ಅವರ ಮೂವಿಯ ಹಾಡು ಹಾಕೋದೇನೋ, ಡೈಲಾಗ್ಗಳನ್ನು ಹಾಕೋದೇನೋ, ಛಾಯ್ ಎಷ್ಟು ಚೆನ್ನಾಗಿದ್ರು ಅಂತ ಹೇಳೋದೇನೋ. ಆದರೆ 89 ವರ್ಷ ವಯಸ್ಸಿನ ಧರ್ಮೇಂದ್ರ ಅವರ ಆರೋಗ್ಯ ಸರಿ ಇಲ್ಲ, ಹೌದು, ಹುಷಾರ್ ತಪ್ಪಿದ್ದು ಹೌದು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದ್ದು ಹೌದು, ಆದರೆ ತೀರ್ ಹೋಗಿಲ್ಲ, ಅವರಿನ್ನೂ ಜೀವಂತ ಇದ್ದಾರ್ರಿ ಅಂಥೇಳಿ ಅವರ ಪತ್ನಿ ಹೇಮಾ ಮಾಲಿನಿ ಹಾಗೂ ಮಗಳು ಇಶಾ ಡಿಯೋಲ್ ಆ ಸುದ್ದಿಯನ್ನು ಅಲ್ಲಗಳಿಬೇಕಾಗಿ ಬಂತು. ಆಮೇಲೆ ಅವ್ರು ಜೀವಂತ ಇದ್ದಾಗಲೇ ಹೋಗ್ಬಿಟ್ರು ಅಂಥೇಳಿ ಅರ್ಧ ಗಂಟೆ ಫುಲ್ ಏನು ಬ್ಯಾಕ್ ಟು ಬ್ಯಾಕ್ ಅವ್ರ ಮೂವಿದ ಹಾಡು ಹಾಕೋದೇನು, ಡೈಲಾಗ್ ಹಾಕೋದೇನು ಕೆಲವೊಂದು ಚಾನಲ್ಸಲ್ಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಇದು ಫೇಕ್ ನ್ಯೂಸ್, ಜನರನ್ನ ದಾರಿ ತಪ್ಪಿಸಲಾಗ್ತಾ ಇದೆ, ಅವರ ಆರೋಗ್ಯ ಸ್ಟೇಬಲ್ ಆಗಿದೆ, ಅವರು ರಿಕವರ್ ಆಗ್ತಿದ್ದಾರೆ ಅಂತ ಫ್ಯಾಮಿಲಿಯವರು ಕ್ಲಾರಿಫಿಕೇಶನ್ ಕೊಡೋ ರೀತಿ ಆಯ್ತು. ಇವತ್ತು ಏನೋ ನೋಯ್ಡಾದಲ್ಲಿ ಸರಣಿ ಕೊಲೆಗಳನ್ನು ನಡೆಸಿ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ್ದ ನಿಠಾರಿ ಹತ್ಯೆಗಳ ರೂವಾರಿ ಸುರಿಂದರ್ ಕೋಲಿಯನ್ನ ಸುಪ್ರೀಂ ಕೋರ್ಟ್ ಖುಲಾಸೆಗೊಳಿಸಿದೆ. ಈತನ ಮೇಲೆ ದಾಖಲಾದ 13ನೇ ಪ್ರಕರಣ ಇದಾಗಿತ್ತು. ಕೇವಲ ಹೇಳಿಕೆ ಮತ್ತು ವಶಪಡಿಸಿಕೊಂಡ ಮಾರಕಾಸ್ತ್ರಗಳಿಂದ
ಶಿಕ್ಷೆ ಕೊಡಕ್ಕೆ ಬರೋದಿಲ್ಲ ಅಂತ ಕೋರ್ಟ್ ಹೇಳಿ ಈ ಸಲವು ಆರೋಪಿಯನ್ನ ದೋಷ ಮುಕ್ತಗೊಳಿಸಿದೆ. ಈಗ ಆಲ್ರೆಡಿ ಈತನ ಮೇಲಿದ 12 ಕೇಸ್ಗಳಿಂದ ಖುಲಾಸೆಗೊಂಡಿದ್ದ. ಈಗ 13ನೇ ಹಾಗೂ ಕೊನೆಯ ಕೇಸ್ನಿಂದಲೂ ಕೂಡ ಈತನಿಗೆ ಸುಪ್ರೀಂ ಕೋರ್ಟ್ ಮುಕ್ತಿ ಕೊಟ್ಟಿದೆ. ಇನ್ನು ಭಾರತದ ಷೇರುಪೇಟೆ ಹಸಿರಲ್ಲಿ ಕೊನೆಯಾಗಿದೆ. ಆರಂಭದಲ್ಲಿ ಎಲ್ಲ ಸ್ಫೋಟ ಗಲಾಟೆ ಎಲ್ಲ ಸ್ವಲ್ಪ ನೆಗೆಟಿವಿಟಿ ಮಾರ್ಕೆಟ್ ಮೇಲೂ ಕೂಡ ಕಾಣಿಸ್ತು, ರೆಡ್ ನಲ್ಲಿತ್ತು. ಆದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 335 ಪಾಯಿಂಟ್ಸ್ ಗೈನ್ ಮಾಡಿಕೊಂಡು 83,871ಕ್ಕೆ ತಲುಪಿತು. ನಿಫ್ಟಿ 120 ಪಾಯಿಂಟ್ಸ್ ಗೈನ್ ಮಾಡಿಕೊಂಡು 25,694ಕ್ಕೆ ತಲುಪಿತು. ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಟ್ರೆಂಡ್ ಕಂಡು ಬಂದ ಪರಿಣಾಮ ತಕ್ಕ ಮಟ್ಟಿಗೆ ಪಾಸಿಟಿವಿಟಿ ಇತ್ತು ಇಲ್ಲೂ ಕೂಡ. ಅಮೆರಿಕ ಸರ್ಕಾರದ ಶಟ್ ಡೌನ್ ನಿಲ್ಲಿಸೋಕೆ ಅಲ್ಲಿನ ಸೆನೆಟ್ ನಲ್ಲಿ ಬಿಲ್ ಪಾಸ್ ಮಾಡಲಾಗಿದ್ದು ಜಾಗತಿಕ ಮಾರುಕಟ್ಟೆ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತು. ಅದರ ರಿಪಲ್ ಎಫೆಕ್ಟ್ ಭಾರತದಲ್ಲೂ ಆಯಿತು. ಇನ್ನು ಕಂಪನಿಗಳ Q2 ಅರ್ನಿಂಗ್ಸ್ ನಿರೀಕ್ಷೆಗಿಂತ ಚೆನ್ನಾಗಾಗತ್ತೆ ಅನ್ನೋ ಹೋಪ್ ಇಟ್ಕೊಂಡು ಹೂಡಿಕೆದಾರರು ಸ್ವಲ್ಪ ಧೈರ್ಯ ತೋರ್ತಾ ಇದ್ದಾರೆ. ಇಂಟರ್ಗ್ಲೋಬ್ ಏವಿಯೇಷನ್, ಭಾರತ್ ಎಲೆಕ್ಟ್ರಾನಿಕ್ಸ್, ಬಜಾಜ್ ಆಟೋ, ಮಹೀಂದ್ರ ಅಂಡ್ ಮಹೀಂದ್ರ ಮತ್ತು HCL ಟೆಕ್ನಾಲಜೀಸ್ ಲಾಭ ಮಾಡಿಕೊಂಡ್ವು. ಆದರೆ ಬಜಾಜ್ ಫಿನ್ಸಾವ್, ONGC, TMPV, ಪವರ್ ಗ್ರಿಡ್ ಲಾಸ್ ಮಾಡಿಕೊಂಡ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಜಾಸ್ತಿಯಾಗಿ $88.57 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,688 ಹೆಚ್ಚಾಗಿ $1,24,129 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,560 ಹೆಚ್ಚಾಗಿ $1,13,720 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $3,117 ಹೆಚ್ಚಾಗಿ $1,54,760 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋಕೆ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.